ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಇವಾಗ ಹೊಸ್ಲ ಪೂಜೆ ಮಾಡಿ ರಂಗೋಲಿ ಎಲ್ಲ ಹಾಕಿದ್ದೀನಿ. ನಾನು ಅಡುಗೆ ಮಾಡಕತ್ತೀನಿ ರೀ. ನಮ್ಮ ತಂಗಿ ಇದೆಲ್ಲ ತಿಕ್ಕಿ ತೊಳೆದು ಸ್ವಲ್ಪ ಪೂಜೆ ಮಾಡ್ತಾಳೆ. ಇವಾಗ ನಾನು ಆಮೇಲೆ ಜಾಯ್ನ್ ಆಗ್ತೀನಿ ನೋಡ್ರಿ. ಇವತ್ತು ಕಡುಬು ಮಾಡ್ಬೇಕಂತಂದು ಅಂದ್ಕೊಂಡಿವಿ. ಕಡುಬಿಗೆ ಏನೇನು ಬೇಕು ಅದನ್ನು ತೊಗೊಂಡು ಮಿಕ್ಸಿಗೆ ಹಾಕಕತ್ತೀನಿ ನೋಡ್ರಿ. ಅದನ್ನ ಬ್ಯಾಳೆ ಒಳಗೆ ಬೆಲ್ಲ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕಕತ್ತೀನಿ. ನಮ್ಮ ತಂಗಿ ನಮ್ಮ ಮನೆಯವರು ಸೇರಿ ಕಳ್ಸಿದ ಮೇಲೆ ಕಾಯಿ ಇಡ್ತೀವಲ್ಲ, ಅದಕ್ಕೆ ಅರಿಶಿನ ಕುಂಕುಮ ಅದನ್ನು ರೆಡಿ ಮಾಡಕತ್ತಿದ್ರು. ಪೂಜೆಗೆಲ್ಲ ಪ್ರಿಪೇರ್ ಮಾಡಕತ್ತಿದ್ರು ನೋಡ್ರಿ. ಆಕೆ ಕಳಸ ಎಲ್ಲ ರೆಡಿ ಮಾಡ್ಕೊಳಕತ್ತಿದ್ಲು. ಕಳಸ ಮತ್ತು ಶಮೆ ಅದೆಲ್ಲ ರೆಡಿ ಮಾಡ್ಕೊಂಡು ನಾನು ಆ ಕಡೆ ಅಡುಗೆ ಮಾಡಕತ್ತಿದ್ದೆ ನೋಡ್ರಿ. ನಂದು ಅಡುಗೆದು ಮುಗೀತು, ಅಕ್ಕಿದು ಪೂಜೆ ಮಾಡೋದು ಸ್ವಲ್ಪ ಎಲ್ಲ ಮುಗೀತು. ಆಮೇಲೆ ನಮ್ಮ ಮನೆಯವರು ಹೆಲ್ಪ್ ಮಾಡಕತ್ತಿದ್ರು ಅಕ್ಕಿಗೆ. ನಾ ಈ ಕಡೆ ನೈವೇದ್ಯಕ್ಕೆ ರೆಡಿ ಮಾಡಕತ್ತಿದ್ದೆ ನೋಡ್ರಿ. ಬದ್ನಿಕಾಯಿ ಪಲ್ಯ ಮತ್ತು ಕಡುಬು ಹಪ್ಪಳ ಅದನ್ನೆಲ್ಲ ರೆಡಿ ಮಾಡಕತ್ತಿದ್ದೆ. ನಮ್ಮ ತಂಗಿ ಆ ಕಡೆ ಪೂಜೆ ಮಾಡಕತ್ತಿದ್ಲು. ಮತ್ತು ನಾನು ಅಡುಗೆ ಮಾಡೋದು ಮುಗ್ಸನ ನಮ್ಮ ತಂಗಿ ಪೂಜೆ ಮಾಡೋದು ಸ್ಟಾರ್ಟ ಮಾಡಿದಳ್ರಿ. ನಮ್ಮ ಮನೆಯವ್ರು ಹಂಗೆ ಒಂದು 4 ಬಳೆ ತಂದು ಹಾಕಿದ್ರು ಚಿಕ್ಕನಾಕು. ಹಂಗೆ ನಮ್ಮ ಮನೆಯವರು ಇಬ್ಬರಿಗೂ ಕಂಕಣ ಕಟ್ಟಿದ್ರು ಮತ್ತು ನಾವು ಅವ್ರಿಗೆ ಕಟ್ಟಿದ್ವಿ. ಬೆಳಗ್ಗೆ 8:20 ಪೂಜೆ ಮುಗಿಸ್ಬೇಕಿತ್ತಲ್ರಿ. ಹಂಗಾಗಿ 8:20 ಮುಗಿಸಿದ್ವಿ ನೋಡ್ರಿ. ನಮ್ಮ ಪೂಜೆ ಹೆಂಗಾಗೈತೆ ನೋಡ್ರಿ. ಸ್ವಲ್ಪ ಕ್ಲಿಪ್ಸ್ ಹಾಕ್ತೀನಿ. सर्वार्थ साधिके शरण्ये त्र्यंबके गौरी नारायणी नमोस्तुते. सर्वमंगल मांगल्ये शिवे सर्वार्थ साधिके शरण्ये. ದೇವರಿಗೆ ಮಂಗಳಾರತಿ ಎಲ್ಲ ಮಾಡಿದ್ಲು. ನಾವು ಹಂಗೆ ಮಂಗಳಾರತಿ ತೊಗೊಂಡಿವಿ ನೋಡ್ರಿ. ನಮ್ಮ ಮನೆಯವ್ರು ನನಗೆ ಅರಿಶಿನ ಕುಂಕುಮ ಕೊಟ್ಟರು. ಇವತ್ತಿನ ಲಾಗ್ ಇಷ್ಟೇ ಆಗಿತ್ತು. ಮತ್ತೊಂದು ಡೋಲಲ್ಲಿ ಸಿಗ್ತೀನಿ. ಬಾಯ್. ಅಷ್ಟೇ.